ವಿಡಿಯೋ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ದಿನಾಂಕ 14/6/2024 ರಾಜ್ಯದಲ್ಲಿ ಇಂದು ಅಡಿಕೆಯ ಬೆಲೆ ಏನಾಗಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಯಾವ ತಾಲೂಕಿಂದ ವಿಡಿಯೋ ನೋಡ್ತೀರಾ ಅಂತೇಳಿ ನಿಮ್ಮ ತಾಲೂಕನ್ನ ಕಮೆಂಟ್ ಮಾಡಿ. ಮೊದಲನೇದಾಗಿ ಬೆಟ್ಟೆಯ ಟೆಂಡರ್ ಏನಾಗಿದೆ ಅಂತೇಳಿ ನೋಡೋಣ. ಶಿರಸಿಯಲ್ಲಿ ಇಂದು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 42,699 ರೂಪಾಯಿ ಆಗಿರ್ತದೆ. ಇನ್ನು ಸಿದ್ದಾಪುರದಲ್ಲಿ ಬೆಟ್ಟೆಯ ಟೆಂಡರ್ ಪ್ರತಿ ಕ್ವಿಂಟಲ್ಗೆ 43,899 ರೂಪಾಯಿ ಆಗಿರುತ್ತದೆ. ಮುಂದಿನ ಮಾರುಕಟ್ಟೆ ಶಿವಮೊಗ್ಗದಲ್ಲಿ ಇಂದು ಬೆಟ್ಟೆಯ ಟೆಂಡರ್ ಪ್ರತಿ ಕ್ವಿಂಟಲ್ಗೆ 56,660 ರೂಪಾಯಿ ಆಗಿರುತ್ತದೆ. ಇನ್ನು ಚನ್ನಗಿರಿಯಲ್ಲಿ ಯಲ್ಲಾಪುರದಲ್ಲಿ 56,660 ರೂಪಾಯಿ ಆಗಿರುತ್ತದೆ. ಇನ್ನು ಚನ್ನಗಿರಿಯಲ್ಲಿ ಸೆಕೆಂಡ್ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 38,100 ರೂಪಾಯಿ ಆಗಿರ್ತದೆ. ಇಷ್ಟು ಬೆಟ್ಟೆಯ ಟೆಂಡರ್ ಆಗಿರುತ್ತೆ. ಈಗ ಚಾಲಿಯ ಟೆಂಡರ್ ಏನಾಗಿದೆ ಅಂತೇಳಿ ನೋಡೋಣ. ಸಿದ್ದಾಪುರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ 36,099 ರೂಪಾಯಿ ಆಗಿರುತ್ತದೆ. ಇನ್ನು ಶಿರಸಿಯಲ್ಲಿ ಚಾಲಿ ಪ್ರತಿ ಕ್ವಿಂಟಲ್ಗೆ 37,181 ರೂಪಾಯಿ ಆಗಿರುತ್ತದೆ. ಇನ್ನು ಹೊಸನಗರದಲ್ಲಿ 33,399 ರೂಪಾಯಿ ಆಗಿರ್ತದೆ. ಕುಮಟದಲ್ಲಿ 35,529 ರೂಪಾಯಿ ಆಗಿರ್ತದೆ. ಹಳೆ ಚಾಲಿ 38,199 ರೂಪಾಯಿ ಆಗಿರ್ತದೆ, ಬರೀ 99 ರೂಪಾಯಿ ಆಗಿರ್ತದೆ. ಯಲ್ಲಾಪುರದಲ್ಲಿ 36,750 ರೂಪಾಯಿ ಆಗಿರ್ತದೆ. ಹಳೆ ವೆರೈಟಿ 37,100 ಬರೀ 11 ರೂಪಾಯಿ ಆಗಿರ್ತದೆ. ಇನ್ನು ಕುಂದಾಪುರದಲ್ಲಿ 38,000 ಆಗಿರುತ್ತದೆ. ಹಳೆ ಚಾಲಿ 46,500 ರೂಪಾಯಿ ಆಗಿರ್ತದೆ. ಈಗ ಗುರುಬುಲಿನ ಬೆಲೆ ನೋಡೋಣ. ಶಿವಮೊಗ್ಗದಲ್ಲಿ ಗುರುಬುಲು 34,258 ರೂಪಾಯಿ ಆಗಿರ್ತದೆ. ಹಾಗೆ ಸರಕು 86,620 ರೂಪಾಯಿ ಆಗಿರ್ತದೆ. ಈಗ ರಾಶಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಶಿರಸಿಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 48,509 ರೂಪಾಯಿ ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಸಿದ್ದಾಪುರದಲ್ಲಿ ರಾಶಿಯ ಅಡಿಕೆಯ ಬೆಲೆ 49,899 ರೂಪಾಯಿ ಆಗಿರುತ್ತದೆ. ಶಿವಮೊಗ್ಗದಲ್ಲಿ ರಾಶಿಯ ಅಡಿಕೆ ಬೆಲೆ 53,349 ರೂಪಾಯಿ ಆಗಿರುತ್ತದೆ. ಇನ್ನು ಚನ್ನಗಿರಿಯಲ್ಲಿ ರಾಶಿಯ ಅಡಿಕೆಯ ಬೆಲೆ 54,100 ರೂಪಾಯಿ ಆಗಿರುತ್ತದೆ. ಇನ್ನು ಭೀಮಸಮುದ್ರದಲ್ಲಿ ರಾಶಿಯ ಅಡಿಕೆಯ ಬೆಲೆ 53,109 ರೂಪಾಯಿ ಆಗಿರುತ್ತದೆ. ಹಾಗೆ ಮುಂದಿನ ಮಾರುಕಟ್ಟೆ ಭದ್ರಾವತಿಯಲ್ಲಿ ಇಂದು ರಾಶಿಯ ಅಡಿಕೆಯ ಬೆಲೆ 53,349 ರೂಪಾಯಿ ಆಗಿರುತ್ತದೆ. ಇನ್ನು ಹೊಳಲ್ಕೆರೆಯಲ್ಲಿ ರಾಶಿಯ ಅಡಿಕೆಯ ಬೆಲೆ 53,590 ರೂಪಾಯಿ ಆಗಿರುತ್ತದೆ. ಇನ್ನು ಯಲ್ಲಾಪುರದಲ್ಲಿ ರಾಶಿಯ ಅಡಿಕೆಯ ಬೆಲೆ 56,169 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ, ಇಷ್ಟು ರಾಶಿಯ ಅಡಿಕೆಯ ಬೆಲೆ ಟೆಂಡರ್ ಆಗಿರುತ್ತೆ. ಈಗ ನ್ಯೂ ವೆರೈಟಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಬಂಟ್ವಾಳದಲ್ಲಿ ಇಂದು ನ್ಯೂ ವೆರೈಟಿ 38,000 ಆಗಿರುತ್ತದೆ. ಹಾಗೆ ಕಾರ್ಕಳದಲ್ಲಿ 38,000 ಆಗಿರುತ್ತದೆ. ಇನ್ನು ಸುಳ್ಯದಲ್ಲೂ ಕೂಡ 38,000 ಆಗಿರುತ್ತದೆ. ಇಷ್ಟು ನ್ಯೂ ವೆರೈಟಿ ಆಗಿರುತ್ತೆ. ಈಗ ಓಲ್ಡ್ ವೆರೈಟಿಯ ಬೆಲೆ ನೋಡೋಣ. ಬಂಟ್ವಾಳದಲ್ಲಿ ಇಂದು ಓಲ್ಡ್ ವೆರೈಟಿ 46,500 ರೂಪಾಯಿ ಆಗಿರುತ್ತದೆ. ಹಾಗೆ ಪುತ್ತೂರಿನಲ್ಲಿ 46,500 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ, ಇಷ್ಟು ಇವತ್ತಿನ ಟೆಂಡರ್ ಆಗಿರುತ್ತೆ. ಇನ್ನು ಇದೇ ಥರದ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲ ವಿಡಿಯೋ ನೋಡ್ತಿರುವಂಥ ರೈತರಿಗೂ ನಮಸ್ಕಾರ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ